ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಸರಿ ಸರಿ ಮಾಡ್ಕ ಮುಗನು ಒಂದ್ ಕಾಲ್ ಆ ಕಡೆ ಐತೆ, ಒಂದ್ ಕಾಲ್ ಈ ಕಡೆ ಐತೆ. ನಾ ನೋಡೇ ಇಲ್ಲ. ಮತ್ತೆ ಹತ್ತತಾನೆ ಇಳಿಬೇಕಾದ್ರೆ ಸ್ವಲ್ಪ ತುದಿಯಿಂದ ಇಳಿಬೇಕಾಗಿತ್ತು, ಆ ಕಡೆಯಿಂದ ಇಳಿದ. ನಿಂತ್ಕ. ಅಯ್ಯೋ ಅದು ಕೆಳಗಡೆ ಅವ್ನು ಸಿಗ್ಬೇಕು, ಕೆಳಗಡೆ ಅದು. ಹನ್ನೊಂದು ತಿಂಗಳಲ್ಲಿ ಮಕ್ಕಳು ಬಂದುಬಿಟ್ಟು ಈ ಥರ ಏನನ್ನಾದರೂ ಇಟ್ಕೊಂಡು ಸಪೋರ್ಟಿವ್ ಆಗಿ ನಿಲ್ತಾರೆ ಮತ್ತು ಅದನ್ನೇ ಇಟ್ಕೊಂಡು ಮುಂದೆ ನಡೆಯೋದಕ್ಕೆ ಟ್ರೈ ಮಾಡ್ತಾರೆ. ಇವಾಗ ಬಂದುಬಿಟ್ಟು ಅವನಿಗೆ ತಿಂಡಿನ ರೆಡಿ ಮಾಡ್ತಾಯಿದ್ದೀನಿ. ಬೆಳಗ್ಗೆ ನಾನು ರಾಗಿ ಸರಿನ ಕೊಡ್ತೀನಿ. ಸೊ ಒಂದು ಬೌಲಿಗೆ ವಾಟರ್ನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಮನೆಯಲ್ಲೇ ಮಾಡಿರುವಂತಹ ರಾಗಿ ಸರಿನ ಮಿಕ್ಸ್ ಮಾಡ್ತಾಯಿದ್ದೀನಿ. ಫಸ್ಟ್ ಬಂದುಬಿಟ್ಟು ಸ್ವಲ್ಪ ಉಪ್ಪನ್ನು ಹಾಕ್ತೀನಿ. ಉಪ್ಪನ್ನು ಹಾಕೋದ್ರಿಂದ ಗಂಟುಗಳು ಕೂಡ ಆಗೋದಿಲ್ಲ ಮತ್ತು ಸ್ವಲ್ಪ ಟೇಸ್ಟು ಅವ್ರಿಗೆ ಸಿಗುತ್ತೆ. ಸೊ ಅದನ್ನು ಕುದಿಯೋಕ್ಕೆ ಇಟ್ಟಿದ್ದೀನಿ. ಇವಾಗ ಎಕ್ಸ್ಟ್ರಾ ಬೌಲ್ಗೆ ಸ್ವಲ್ಪ ವಾಟರ್ನ ಹಾಕ್ಕೊಂಡು ನಾನು ರಾಗಿ ಸರಿ ಏನು ಮಾಡಿಟ್ಕೊಂಡಿದ್ದೀನಿ ಆ ಪೌಡರ್ನ ಇದರೊಳಗಡೆ ಹಾಕ್ತಾಯಿದ್ದೀನಿ. ಸೊ ಇದನ್ನು ಹಾಕ್ಬಿಟ್ಟು ಅದನ್ನು ಗಂಟುಗಳು ಇಲ್ಲದೆ ಇರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಕ್ಕಳಿಗೆ ನೀವು ಎಷ್ಟು ಹದ ಬೇಕು ನೀವೇ ನೋಡಿ ಹಾಕೋಬೇಕು, ಎಷ್ಟು ಸ್ಪೂನ್ ಅಂತ ಹೇಳ್ಬಿಟ್ಟು. ಇವಾಗ 11 ತಿಂಗಳಾಗಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿ ಮಾಡಿ ಕೊಡ್ತಾಯಿದ್ದೀನಿ ನಾನಿವಾಗ ಒಂದು ಮೂರುವರೆ ಸ್ಪೂನ್ ಅಷ್ಟು ಪಾಪುಗೆ ಕೊಡ್ತಾಯಿದ್ದೀನಿ. ಸೊ ಇದನ್ನು ನೀಟಾಗಿ ಗಂಟು ಇಲ್ದಿರೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಮಕ್ಕಳಿಗೆ ತುಂಬಾ ಹಸಿವಾಗಿದೆ, ಅಳ್ತಿದ್ದಾರೆ ಅಂದಾಗ ಬೇಗನೆ ಬಿಸಿನ ಆರಿಸ್ಬೇಕು ಅಂದರೆ ಈ ಥರ ಒಂದು ಪಾತ್ರೆಯಲ್ಲಿ ನೀರನ್ನ ಹಾಕ್ಕೊಂಡು ನಾವೇನು ಮಾಡ್ಕೊಂಡಿರೋಂತಹ ಸರಿನ ಅದರೊಳಗಡೆ ಇಟ್ಟು ಈ ಥರ ಹಾರಿಸಿದ್ರೆ ತುಂಬಾ ಬೇಗನೆ ಆರುತ್ತೆ, ತಣ್ಣಗಾಗುತ್ತೆ. ಸೊ ಆವಾಗ ಬೇಗನೆ ಮಕ್ಕಳಿಗೆ ತಿನ್ನಿಸ್ಬೋದು ಕೂಡ. ನಾನು ಇಷ್ಟು ಆದ ಪ್ರಮಾಣದಲ್ಲಿ ಬೇಯಿಸ್ಕೊಂಡಿದ್ದೀನಿ. ಒಂದು 1/4 ಗಂಟೆ ಬೇಯಿಸಿದರೆ ಸಾಕು. ಸೊ ನೋಡಿ ಇಷ್ಟು ಗಟ್ಟಿ ಮಾಡಿದ್ದೀನಿ. ಇನ್ನೂ ಸ್ವಲ್ಪ ಗಟ್ಟಿ ಮಾಡ್ಬೋದು 11 ತಿಂಗಳು ಪಾಪುಗೆ. ಸದ್ಯಕ್ಕೆ ಇಷ್ಟು ಸಾಕು. ತಿಂಡಿ ಎಲ್ಲ ತಿನ್ಸಾದ್ಮೇಲೆ ಪಾಪುಗೆ ಸ್ವಲ್ಪ ಹೊತ್ತು ಆಟ ಆಡೋದಕ್ಕೆ ಬಿಡ್ತೀನಿ. ತಿನ್ನಿಸಿದ ತಕ್ಷಣ ಸ್ನಾನ ಮಾಡಿಸೋದಕ್ಕೆ ಹೋಗಬಾರ್ದು. ಹಾಗಾಗಿ ಅಜ್ಜಿ ಸ್ವಲ್ಪ ಆಟ ಆಡಿಸ್ತಿದ್ದಾರೆ. ಸ್ನಾನ ಮಾಡಿಸಿ ಕೂಡ ಇವಾಗ ಮಲಗಿಸಿದ್ದೀನಿ. ಈ ಥರ ತೊಟ್ಲಿಗೆ ಹಾಕೋದ್ರಿಂದ ಮಕ್ಕಳು ತುಂಬಾ ಚೆನ್ನಾಗಿ ನಿದ್ದೆ ಮಾಡ್ತಾರೆ. ಮುಂಚೆ ಎಲ್ಲ ಅಜ್ಜಿ ಅಂದರು ಇದೇ ಥರ ಮಾಡಿ ಹಾಕ್ತಾಯಿದ್ರಂತೆ. ನಾನು ಇವನಿಗೆ ಲಕ್ಕಿಗೋಸ್ಕರ ತೊಟ್ಲು ಕೂಡ ತಗೊಂಡಿದ್ದೆ. ಅದರಲ್ಲಿ ಜಾಸ್ತಿ ಟೈಮ್ ಮಲಗ್ತಾ ಇರಲಿಲ್ಲ, ಹೆಚ್ಚು ಕಮ್ಮಿ ಅಂದರೆ 1 ಅವರ್ ಮಲಗ್ತಿದ್ದ. ಸೊ ಇದಕ್ಕೆ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದಾಗಲಿಂದ ಚೆನ್ನಾಗಿ ಮಲಗ್ತಾನೆ. ಅವನು ಇದ್ಮೇಲೆ ಈ ಥರ ಶರ್ಟ್ ಫುಲ್ ಸ್ಲೀವ್ ಮತ್ತು ಪ್ಯಾಂಟ್ ಹಾಕೋಣ ಅಂದ್ಕೊಂಡಿದ್ದೀನಿ. ಇವಾಗ ಮಳೆ ಚಳಿ ಇರೋದ್ರಿಂದ ಮಕ್ಕಳಿಗೆ ಇದೇ ಥರ ಹಾಕಿದರೆ ಕಂಫರ್ಟ್ ಇರುತ್ತೆ. ಮತ್ತು ಸ್ವೆಟರ್ ಹಾಕೋಕ್ಕೆ ಹೋದರೆ ಅವ್ರಿಗೆ ಇರಿಟೇಷನ್ ಆಗುತ್ತೆ ಮತ್ತು ನಾವು ಎತ್ಕೊಳ್ಳೋದಕ್ಕೂ ಸ್ವಲ್ಪ ವೆಯ್ಟ್ ಅನ್ನಿಸ್ತಾರೆ ಮಕ್ಕಳು. ಈ ಥರ ಹಾಕೋದ್ರಿಂದ ಕಂಫರ್ಟಾಗಿರ್ತಾರೆ. ಸೊ ಅವನು ಎದ್ಮೇಲೆ ಈ ಡ್ರೆಸ್ ಹಾಕಿ ರೆಡಿ ಮಾಡಿ ಊಟ ಮಾಡಿಸ್ಬೇಕು. ಸೊ ನೋಡಿ ನಾನು ಮಲಗಿಸಿದ್ದ 11 ಗಂಟೆಗೆ ಅವನು ಎದ್ದೇಳ್ತಾ ಇರೋದು 2:45 ಆಗಿದೆ. ಸೊ ಇದ್ದಾನೆ. ಅವನನ್ನು ಎತ್ಕೊಂಡು ಹೋಗ್ಬಿಟ್ಟು ಫೀಡ್ ಮಾಡಿಸಿ ಫ್ರೆಶ್ ಅಪ್ ಕ್ರೀಮ್ ಮತ್ತು ಪೌಡರ್ ಎಲ್ಲ ಹಾಕಿ ಊಟ ಮಾಡಿಸ್ಬೇಕು. ಸೊ ಅವನನ್ನು ಎತ್ಕೊಂಡೋಗಿ ರೆಡಿ ಮಾಡ್ತೀನಿ.
ನಾನು ಲಕ್ಕಿಗೆ ಬಂದುಬಿಟ್ಟು ಜಾನ್ಸನ್ ಕ್ರೀಮ್ನ ಯೂಸ್ ಮಾಡ್ತೀನಿ. ಫೇಸಿಗಾಗಲಿ ಇಡೀ ಬಾಡಿಗಾಗಲಿ ಸ್ನಾನ ಮಾಡಿಸಿದಾಗ ಜಾನ್ಸನ್ ಕ್ರೀಮ್ನೇ ಯೂಸ್ ಮಾಡೋದು. ಯಾಕೆ ಜಾನ್ಸನ್ ಬಾಡಿ ಲೋಷನ್ ಯೂಸ್ ಮಾಡಿದರೆ ಅವನಿಗೆ ಆಗ್ತಾಯಿರಲಿಲ್ಲ, ಸ್ವಲ್ಪ ರ್ಯಾಷಸ್ ಥರ ಆಗ್ತಿತ್ತು. ಸೊ ಅದಕ್ಕೆ ನಾನು ಕ್ರೀಮ್ನ ಯೂಸ್ ಮಾಡ್ತೀನಿ. ಹಾಗೆ ಜಾನ್ಸನ್ ಪೌಡರ್ ಕೂಡ ಅದನ್ನೇ ಯೂಸ್ ಮಾಡ್ತೀನಿ. ಸೊ ಕ್ರೀಮ್ನ ಅಪ್ಲೈ ಮಾಡ್ತಾಯಿದ್ದೀನಿ ಫೇಸ್ಗೆ, ಹಾಗೆ ಮೈಗೆಲ್ಲ ಅದನ್ನೇ ನಾನು ಹಾಕೋದು. ಡೋಂಟ್ ಟಚ್, ಡೋಂಟ್ ಟಚ್, ಡೋಂಟ್ ಟಚ್, ಡೋಂಟ್ ಟಚ್. ಕ್ಲಾಪ್ ಮಾಡು. ಹೈ-ಫೈ, ಹೈ-ಫೈ ಕೊಡ. ಸಿಟ್ ಮಾಡ್ಕ, ಸಿಟ್ ಮಾಡ್ಕ, ಜೋರಾಗಿ ಸಿಟ್ ಮಾಡ್ಕೋಬೇಕು, ಜೋರಾಗಿ ಸಿಟ್ ಮಾಡ್ಕ, ಸಿಟ್ ಮಾಡ್ಕ, ಸಿಟ್ ಮಾಡ್ಕ. ಅಯ್ಯೋ ಸಾಕು ಸಾಕು ಬಿಡು. ಗೋಯ್ತು ಪೌಡರ್ ಇಲ್ಲಿ. ಏನು ಮಾಡೋದಕ್ಕೂ ಬಿಡಲ್ಲ, ಇದೇ ಥರ ತರಲೆ ಮಾಡ್ತಾ ಇರ್ತಾನೆ. ನಾನೇನೋ ಮಾಡೋದಕ್ಕೆ ಹೋದರೆ ಅವನೇನೇನೋ ಮಾಡ್ತಾ ಇರ್ತಾನೆ, ಎಲ್ಲನೂ ತೆಗ್ದು ಎಸಿತಾ ಇರ್ತಾನೆ. ಸೊ ಅವನಿಗೆ ಎಲ್ಲದನ್ನು ಕೈಗೆ ಕೊಟ್ಕೊಂಡು ಕೂರಿಸ್ಕೋಬೇಕು, ಇಲ್ಲಾಂದರೆ ಕೂರೋದೇ ಇಲ್ಲ. ಸಿಕ್ಕಿದ್ದನ್ನೆಲ್ಲ ಬಾಯಿಗೆ ಹಾಕ್ಕೊಳ್ತಾನೆ ಇರ್ತಾನೆ. ನಾನು ಎನಿ ಟೈಮ್ ಅವನನ್ನು ನೋಡ್ಕೊಳ್ತಾನೆ ಇರಬೇಕು. ಏನಾದರೂ ಬಾಯೊಳಗಡೆ ಹೋಗ್ಬಿಟ್ರೆ ಕಷ್ಟ ಆಗಿಬಿಡುತ್ತೆ. ಸೊ ನೋಡಿ, ಈ ಪ್ಯಾಕ್ನ ಟರ್ನ್ ಮಾಡಿಕೊಂಡು ಯಾವ ಥರ ಕಿತ್ತಾಕ್ತಿದ್ದಾನೆ. ನಾನು ಹಿಮಾಲಯನ್ ಆ್ಯಪಿಸ್ನ ಯೂಸ್ ಮಾಡೋದು. ಸೊ ಇದು ಕೂಡ ಸಾಫ್ಟಾಗಿರುತ್ತೆ. ಮಕ್ಕಳ ಸೆನ್ಸಿಟಿವ್ ಸ್ಕಿನ್ನಿಗೆ ಇದು ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ಸೊ ನನಗಂತೂ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇವಾಗ ಮಧ್ಯಾಹ್ನ ಆಗಿದೆ, ಅವನಿಗೆ ರೈಸ್ನ ಕೊಡ್ತಾಯಿದ್ದೀನಿ. ರೈಸ್ ಬಿಸಿ ಬಿಸಿ ಇದ್ದಾಗೇ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬೇಕು. ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಒಂಥರ ಬೆಣ್ಣೆ ಥರ ಆಗುತ್ತೆ. ಆಮೇಲೆ ಅದಕ್ಕೆ ತುಪ್ಪ ಮತ್ತು ಸಾಂಬಾರನ್ನ ಮಿಕ್ಸ್ ಮಾಡ್ಕೊಳ್ತೀನಿ. ಇಲ್ಲಿ ಸಾಂಬಾರು ಹಾಕೋದನ್ನು ತೋರಿಸಿಲ್ಲ, ಜಸ್ಟ್ ತುಪ್ಪ ಹಾಕೋದನ್ನು ತೋರಿಸಿದ್ದೀನಿ. ಚೆನ್ನಾಗಿ ಸ್ಮ್ಯಾಶ್ ಮಾಡಿದರೆ ಮಕ್ಕಳು ಅಗೆದು ತಿನ್ನಲ್ಲ. ಸೊ ಅದಕ್ಕೆ ನಾವೇ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಮಕ್ಕಳಿಗೆ ಕೊಡಬೇಕು, ಚೆನ್ನಾಗಿ ಜೀರ್ಣ ಆಗುತ್ತೆ. ಇವಾಗ ಅವನಿಗೆ ಊಟ ಎಲ್ಲ ತಿನ್ನಿಸಿದ್ದಾದ್ಮೇಲೆ ಸ್ವಲ್ಪ ಆಚೆ ಕಡೆ ಕರ್ಕೊಂಡೋಗಿ ಆಟ ಆಡಿಸ್ಕೊಂಡ್ಬಂದಿದ್ದೀನಿ. ಇವಾಗ ಒಳಗಡೆ ಆಟ ಆಡಿಸ್ತಾ ಇದ್ದೀನಿ. ಇಷ್ಟೊಂದೆಲ್ಲ ಆಟ ಸಾಮಾನಿದೆ, ಅದು ಯಾವುದನ್ನು ಮುಟ್ಟೋದಿಲ್ಲ ಅವನು. ಇನ್ನು ಮಿಕ್ಕಿದ್ದ ಬಾಕ್ಸ್ಗಳು, ತಟ್ಟೆ, ಲೋಟಗಳನ್ನ ಮುಟ್ತೀನಿ ಅಷ್ಟೇ. ಆಟದ ಸಾಮಾನು ಒಂದೂ ಮುಟ್ಟೋದಿಲ್ಲ. ನೋಡಿ, ಒಂದತ್ರ ಕೂರೋದಿಲ್ಲ, ಹೋಗ್ತಾನೆ ಇರ್ತಾನೆ. ಅವನು ಹಿಡ್ಕೊಬಂದು ಕೂರಿಸ್ಕೊಳ್ಳೋದೇ ಆಗುತ್ತೆ ಆಟ ಆಡಿಸೋದಕ್ಕೆ. ಇಂಥ ವಯರ್ಗಳು ಇದೇ ಬೇಕು ಅವನಿಗೆ. ಇದು ಬಂದುಬಿಟ್ಟು ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದ್ದು. ಸೊ ಇದರ ಲಿಂಕನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕಾದ್ರೆ ನೀವು ಕೂಡ ಬೈ ಮಾಡಿ. ಇದು ತುಂಬಾ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ. ನಾವು ಮಕ್ಕಳಿಗೆ ವಾಕರ್ ಕೊಡೋ ಬದಲು ಈ ಥರ ತಳ್ಳೋ ಗಾಡಿನ ತಂದು ಕೊಟ್ಟರೆ ತುಂಬಾ ಒಳ್ಳೆಯದು ಕೂಡ, ಮತ್ತು ಬೇಗನೆ ನಡೆಯೋದನ್ನು ಕಲಿತಾರೆ. ಸೊ ಇವಾಗ ಕಲಿಸ್ತಾ ಇದ್ದೀನಿ, ಇನ್ನು ಟ್ರೈನ್ ಅಪ್ ಮಾಡ್ತಾಯಿದ್ದೀವಿ. ಇವಾಗ ಅಜ್ಜಿ ಟ್ರೈನ್ ಅಪ್ ಮಾಡ್ತಾಯಿದ್ದಾರೆ ಅವನಿಗೆ. ವಾಕರ್ನ ಕೊಟ್ಟರೆ ಮಕ್ಕಳು ತುಂಬಾ ಲೇಟಾಗಿ ನಡೀತಾರೆ, ಅದು ನಿಜನೂ ಕೂಡ. ಮತ್ತು ಏನಾದರೂ ಮಾಡ್ಕೊಳ್ತಿರ್ತಾರೆ, ಅದು ಎಳೆಯೋದು ಇದು ಎಳೆಯೋದು ಆ ಥರ ಮಾಡ್ತಾರೆ. ಅದ್ರ ಬದಲು ಅದನ್ನು ಕೊಡಿಸೋದಕ್ಕಿಂತ ಇದನ್ನು ತಳ್ಳೋ ಗಾಡಿನ ಕೊಡಿಸಿದರೆ ಮಕ್ಕಳು ಚೆನ್ನಾಗಿ ನಡೆಯೋದನ್ನು ಕಲಿತಾರೆ.
ಸೊ ಇವಾಗ ಕಲಿಸ್ತಾ ಇದ್ದೀವಿ ನಾವು. ಸ್ವಲ್ಪ ಸ್ವಲ್ಪನೇ ದಿನಕ್ಕೆ ಇಂಪ್ರೂವ್ಮೆಂಟ್ ನೋಡ್ತಾ ಇದ್ದೀನಿ. ಏನನ್ನಾದರೂ ಇಟ್ಕೊಂಡು ನಿಂತ್ಕೊಳ್ಳೋದು ಈ ಥರ ಎಲ್ಲ ಮಾಡಬೇಕಾದ್ರೇ ಈ ಥರ ತಂದು ಕೊಟ್ಟರೆ ಮಕ್ಕಳು ಕಲಿತಾರೆ ಸದ್ಯದಲ್ಲೇ. ಬೆಳಿ ಬಾ 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 ಬೆಳಿ ಬತ್ತೋಳೆ ಬ್ಯಾಗ್ ಬೀಳುತ್ತೆ ಬಾ 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 ಬಂದು 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 ಕುಡಿ ಕೈ ಕುಡಿ ಕುಡಿ ಏ ಬನ್ನಿ ಬನ್ನಿ ಸಂಜೆ 5 ಗಂಟೆ ಆಗಿದೆ. ಅವನಿಗೆ ಯಾವುದಾದ್ರೂ ಫ್ರೂಟ್ಸ್ ಕೊಡೋಣ ಅಂತ ಹೇಳ್ಬಿಟ್ಟು ದಾಳಿಂಬೆನ ಕೊಡ್ತಾ ಇದ್ದೀನಿ. ಇದು ನಮ್ಮ ಮನೆಯಲ್ಲೇ ಮರದಲ್ಲಿ ಬಿಟ್ಟಿರೋ ಅಂಥದ್ದು, ಅಂಗಡಿಯಿಂದ ತಂದಿರೋದಲ್ಲ. ಸೊ ಈ ಥರ ನಾವು ದಾಳಿಂಬೆ ಕಾಳುಗಳು ಮಕ್ಕಳಿಗೆ ಜಾಸ್ತಿ ಅಗೆದು ತಿನ್ನೋದಕ್ಕೆ ಬರೋದಿಲ್ಲ ಅಲ್ವಾ, ಈ ಥರ ನಾನು ಹಾಕಿ ಕೊಡ್ತೀನಿ. ಸೊ ಇದು ಕೂಡ ನಾನು ಫ್ಲಿಪ್ಕಾರ್ಟ್ನಲ್ಲೇ ಬೈ ಮಾಡಿದ್ದು. ಈ ಥರ ಹಾಕ್ಕೊಡೋದ್ರಿಂದ ಮಕ್ಕಳು ಚೆನ್ನಾಗಿ ತಿಂತಾರೆ ಮತ್ತು ಸೇಫ್ ಕೂಡ. ಈ ಥರ ಬೀಜಗಳೆಲ್ಲ ಗಂಟಲಲ್ಲಿ ಹೋಗಿ ಸಿಕ್ಕಾಕೊಳ್ಳೋ ಚಾನ್ಸಸ್ ಇರುತ್ತೆ. ಈ ಥರ ಮಾಡಿ ಕೊಟ್ಟರೆ ಮಕ್ಕಳು ಕೂಡ ಸೇಫಾಗಿ ತಿಂತಾರೆ. ಸೊ ಇವಾಗ ಅವನಿಗೆ ಊಟ ತಿನಿಸಿ ಆಗಿದೆ. ಬೆಳಗ್ಗೆ ಏನು ಮಾರ್ನಿಂಗ್ ಕೊಟ್ಟಿದ್ದೆ ರಾಗಿ ಸರಿನ ಅದೇ ಥರನೇ ಮಾಡಿಕೊಟ್ಟಿದ್ದೀನಿ. ಇವಾಗ ಅವನಿಗೆ ನೈಟ್ ಮಲಗೋ ಟೈಮಲ್ಲಿ ಡೈಪರ್ನ ಹಾಕ್ತೀನಿ. ಮ್ಯಾನಿಕೋಕೋ ಪ್ಯಾಂಟ್ಸ್ ಅನ್ನೋದು ಡೈಪರ್ನ ಯೂಸ್ ಮಾಡೋದು ನಾನು. ಸೊ ಇದರಲ್ಲಿ XLಗೆ 24 ಪೀಸಸ್ ಬರುತ್ತೆ. ಸೊ ಎಕ್ಸ್ಟ್ರಾ ಲಾರ್ಜ್ ಅಂತ ಹೇಳ್ಬಿಟ್ಟು ಇದರಲ್ಲಿ ಫ್ರಂಟ್ ಬ್ಯಾಕ್ ಅಂತ ಹೇಳ್ಬಿಟ್ಟು ನೇಮ್ ಕೂಡ ಕೊಟ್ಟಿದ್ದಾರೆ. ನೋಡಿ ಎಷ್ಟು ಸ್ಟ್ರೆಚಬಲ್ ಅಂತ ಹೇಳ್ಬೋದು. ಮತ್ತು ಒಳಗಡೆ ಕೂಡ ತುಂಬಾ ಸಾಫ್ಟಾಗಿದೆ. ನಮ್ಮ ಪಾಪುಗೆ ನಾನು ಅಟ್ ಬರ್ತಿಂದನೂ ಕೂಡ ಯೂಸ್ ಮಾಡ್ತಾನೆ ಬಂದಿದ್ದೀನಿ. ಒಂದು ದಿನವೂ ಕೂಡ ರ್ಯಾಷಸ್ ಅನ್ನೋದು ಆಗಿಲ್ಲ. ಇದು ಪ್ರೈಸ್ ಬಂದ್ಬಿಟ್ಟು $399 XL. ಲಕ್ಕಿ ಮಲಗೋಕ್ಕಿಂತ ಮುಂಚೆ ನಾನು ಈ ಥರ ಕಾರ್ಡ್ಸ್ಗಳನ್ನ ಅವನಿಗೆ ಹೇಳ್ಕೊಡ್ತಾ ಇರ್ತೀನಿ. ಇವತ್ತು ಅವನು ಒಂದೇ ಟೈಮ್ ಮಲಗಿರೋದ್ರಿಂದ ತುಂಬಾ ನಿದ್ದೆ ಬರ್ತಾಯಿದೆ ಅವನಿಗೆ. ಸೊ ಅದರಿಂದ ನಾನು ಏನು ಹೇಳ್ಕೊಟ್ರು ಐಡೆಂಟಿಫೈ ಮಾಡ್ತಾ ಇಲ್ಲ ಚೆನ್ನಾಗಿ. ನಿದ್ದೆ ಎಲ್ಲ ನೀಟಾಗಿ ಮಕ್ಕಳಿಗೆ ಆಗಿಬಿಟ್ರೆ ಚೆನ್ನಾಗಿ ನಾವು ಏನು ಹೇಳ್ಕೊಟ್ರು ಐಡೆಂಟಿಫೈ ಮಾಡ್ತಾರೆ. ಇವತ್ತು ತುಂಬಾ ಬಾಯಿಗೆ ಹಾಕ್ಕೊಳ್ಳೋದು ಈ ಥರ ಎಲ್ಲ ಮಾಡ್ತಾ ಇದ್ದೇನೆ. ಎಷ್ಟು ಹೇಳ್ಕೊಟ್ರು ತರಲೆ ಮಾಡ್ತಾ ಇದ್ದೇನೆ. ನಿನ್ನೆ ಮೊನ್ನೆ ಎಲ್ಲ ತುಂಬಾ ಚೆನ್ನಾಗಿ ನಿದ್ದೆ ಮಾಡಿದ್ದ. ನಾನು ಏನು ಹೇಳ್ಕೊಟ್ರು ಐಡೆಂಟಿಫೈ ಚೆನ್ನಾಗಿ ಮಾಡ್ತಾಯಿದ್ದ. ಇದನ್ನು ನಾನು ಬಂದುಬಿಟ್ಟು ಫ್ಲಿಪ್ಕಾರ್ಟಲ್ಲೇ ತಗೊಂಡಿದ್ದು. ನೀವು ಕೂಡ ಮಕ್ಕಳಿಗೆ ಈ ಥರ ಕಾರ್ಡ್ಸ್ಗಳನ್ನ ಹೇಳ್ಕೊಡ್ತಿದ್ರೆ ಮುಂದೆ ಫ್ಯೂಚರ್ನಲ್ಲಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಮಕ್ಕಳಿಗೆ ಇದು ಕೂಡ ಅವರ ಆ್ಯಕ್ಟಿವಿಟೀಸಲ್ಲಿ ಇದು ಒಂದು ಕೂಡ ಆ್ಯಕ್ಟಿವಿಟಿ ಆಗಿರುತ್ತೆ. ಇವಾಗ ನೋಡಿರ್ಬೋದು 4 ತಿಂಗಳು ಮಗು 9 ತಿಂಗಳು ಮಗು ಎಲ್ಲ ಯಾವ ಥರ ಇದು ತೊಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರುಗಳು ಕೂಡ ಈ ಥರ ಹೇಳ್ಕೊಟ್ಟೇನೆ ಅಲ್ವಾ ಮಕ್ಕಳಿಗೆ ಕಲಿಸಿರೋದು. ಸೊ ನಾವುಗಳು ಕೂಡ ಈ ಥರ ಕಾರ್ಡ್ಸ್ಗಳನ್ನ ಹೇಳ್ಕೊಟ್ರೆ ಮಕ್ಕಳು ಕೂಡ ಚೆನ್ನಾಗಿ ಕಲಿತಾರೆ. ಇವಾಗ ಅವರ ಬ್ರೈನ್ ಡೆವಲಪ್ಮೆಂಟ್ ಅನ್ನೋದು ತುಂಬಾ ಫಾಸ್ಟಾಗಿರುತ್ತೆ. ನಾವು ಏನು ಹೇಳ್ಕೊಟ್ರು ಕೂಡ ಫಟಾಫಟ್ ಅಂತ ಕಲಿತಾ ಇರ್ತಾರೆ. ಸೊ ಅವನಿಗೆ ಇವತ್ತು ನಿದ್ದೆ ಮೂಡಿರೋದ್ರಿಂದ ಅಷ್ಟು ಚೆನ್ನಾಗಿ ನನ್ನ ಜೊತೆ ಇದು ಮಾಡ್ತಾಯಿಲ್ಲ. ಸೊ ಥ್ಯಾಂಕ್ ಯು ಆಲ್. ಅವನನ್ನು ಇವಾಗ ಮಲಗಿಸ್ತೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಏನು ಅನ್ನಿಸ್ತು ನನ್ನ ಮೊದಲನೇ ದಿನದ ಬ್ಲಾಗ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್. ಬಾಯ್.